ಹೋಗೋಣ ಬನ್ನಿ ಫ್ರೆಂಡ್ಸ್. ಓಕೆ, ಚಿಕನ್ ಬಿರಿಯಾನಿ. ಹಲೋ ಫ್ರೆಂಡ್ಸ್, ನಾನು ರೇಖಾ ಜೇನಿ. ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಕೂಡ ಬಂದು ಸುಸ್ವಾಗತ ಫ್ರೆಂಡ್ಸ್. ಈಗ ನಾವು ಬಂದಿರೋ ಪ್ಲೇಸ್ ಯಾವುದು ಅಂತ ನೋಡಿದ್ರೆ, ಈ ಒಂದು ಶಂಕರ್ ಮಠ ಏನಿದೆ ಅಂದರೆ ಬಸವೇಶ್ವರ ನಗರಿಂದ ನಾವು ಬರಬೇಕಾದ್ರೆ ಒಂದು ಶಂಕರ್ ಮಠ ಸಿಗುತ್ತಲ್ಲ, ಆ ಶಂಕರ್ ಮಠ ಡೌನ್ ಬಂದರೆ ಇಲ್ಲಿ ಏನಿದೆ ರಾಜನ ಮಿಲ್ಟ್ರಿ ಹೋಟೆಲ್. ಸೊ ಈ ಒಂದು ರಾಜನ ಮಿಲ್ಟ್ರಿ ಹೋಟೆಲಲ್ಲಿ ಬಂದು ನಾವು ಸ್ಪೆಷಲಾಗಿ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಈ ಒಂದು ಹೋಟೆಲ್ ಏನಿದೆ ಇದು ಆಲ್ಮೋಸ್ಟ್ ತುಂಬ ಫೇಮಸ್ಸು. ಸೊ ಹಾಗಾಗಿ ಬಂದು ಇಲ್ಲಿ ಕೆಲವೊಬ್ಬರು ರೆಕಮೆಂಡ್ ಮಾಡಿದ್ರು. ಸೊ ಹಾಗಾಗಿ ಇಲ್ಲಿ ಬಂದು ನಾನು ಫುಡ್ ರಿವ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತಡ ಮಾಡೋದು ಬೇಡ, ಡೈರೆಕ್ಟಾಗಿ ವಿಡಿಯೋ ಒಳಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಆ್ಯಕ್ಚುಲಿ ಟೈಮ್ ಈಗ 3 ಗಂಟೆ ಮೇಲೆ ಆಯಿತು. ಬಟ್ ಆದರೂ ಕೂಡ ಜನ ನೋಡಿ ಹೇಗಿದ್ದಾರೆ. ಫ್ರೆಂಡ್ಸ್, ಇದು ನಾಟಿ ಕೋಳಿ. ಮುದ್ದೆ ನೋಡ್ಬೋದು. ಮತ್ತೆ ಕಬಾಬ್ ಹಾಕ್ತಾ ಇದ್ದಾರೆ, ಬಿಸಿ ಬಿಸಿ ಕಬಾಬು. ಕಬಾಬ್ ಸಂಡೇ ಬರ್ಬೇಕು. ಇದೇನು ಸರ್? ಅದು ಶೇರ್ವಾ ಮಟನ್ ಗ್ರೇವಿ, ಇದು ಚಿಕನ್ ಗ್ರೇವಿ, ಅದು ರಸಮ್ಮು. ಓಕೆ ಓಕೆ ಓಕೆ, ಚಿಕನ್ ಬಿರಿಯಾನಿ. ಓಕೆ ಸರ್. ಎಸ್ ಫ್ರೆಂಡ್ಸ್, ನಾನು ಆರ್ಡ್ರ್ ಮಾಡಿರೋ ಫುಡ್ ಬಂತು. ಸೊ ನೋಡಿ ಹೇಗಿದೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ಏನಿದೆ ಈ ಒಂದು ರಾಜನ ಮಿಲ್ಟ್ರಿ ಹೋಟೆಲಲ್ಲಿ, ಸೊ ನಾನು ಆರ್ಡ್ರ್ ಮಾಡಿರೋ ಒಂದು ಫುಡ್ ಏನಿದೆ ಅಂದರೆ ಚಪಾತಿ ಮತ್ತು ಬಂದು ಬಿರಿಯಾನಿ ಮತ್ತು ಈ ಒಂದು ಬೋಟಿ ಮಸಾಲೆ ಏನಿದೆ, ಸೊ ಇದನ್ನು ಆರ್ಡ್ರ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಇದಕ್ಕೆ ಒಂದು ಗ್ರೇವೀಸ್ ಕೊಟ್ಟಿದ್ದಾರೆ ಮತ್ತು ಕರ್ಡು. ಸೊ ಕರ್ಡು ಮತ್ತು ಈ ಒಂದು ಬಿರಿಯಾನಿ ನೋಡ್ಬೋದು. ಸೊ ಏನಿದೆ ಅಂತ ಹೇಳಿಬಿಟ್ಟು ಈಗ ನೋಡೋಣ ಫ್ರೆಂಡ್ಸ್. ಈ ಒಂದು ಚಪಾತಿಗೆ ರಾಜನ ಮಿಲ್ಟ್ರಿ ಹೋಟೆಲ್. ಸೊ ಚಪಾತಿ, ಈ ಒಂದು ಚಪಾತಿ ಸೈಜ್ ನೋಡ್ಬೋದು, ದೊಡ್ಡದಾಗಿದೆ ಫ್ರೆಂಡ್ಸ್. ಚಪಾತಿ ದೊಡ್ಡದಾಗಿದೆ. ಓಕೆ, ಸೊ ಇದಕ್ಕೆ ಬಂದು ಸೊ ಈ ಒಂದು ಬೋಟಿ ಮಸಾಲೆ ಏನಿದೆ ನೋಡ್ಬೋದು. ಸೊ ಈ ಮಸಾಲೆ ಈಗ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ಬಿಸಿ ಹಾಗೆ ಹೊಗೆ ಹೋಗ್ತಾ ಇದೆ ಫ್ರೆಂಡ್ಸ್. ಸೊ ಬಿಸಿ ಬಿಸಿಯಾಗಿದೆ ಫ್ರೆಂಡ್ಸ್ ಈ ಒಂದು ಏನಿದೆ ಬೋಟಿ ಮಸಾಲ. ಆ್ಯಕ್ಚುಲಿ ಇದು ಓಕೆ, ಆ್ಯಕ್ಚುಲಿ ಇದು ಚಪಾತಿಗೆ ಬಂದು ಈ ಒಂದು ಬೋಟಿ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅಂದರು. ಆ್ಯಕ್ಚುಲಿ ಚಪಾತಿನೂ ಸಾಫ್ಟ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಸಾಫ್ಟ್ನೆಸ್ ಫೀಲ್ ಮಾಡ್ಬೋದು ನಾವು. ಸೊ ಇದಕ್ಕೆ ಈ ಒಂದು ಬೋಟಿ ಮಸಾಲ ತಿಕ್ಕು ಮಸಾಲ ಹಾಕಿದ್ದಾರೆ. ತಿಕ್ಕು ಈ ಬೋಟಿಯಲ್ಲಿರೋ ಪೀಸಸ್ಗಳು ನೋಡಿ, ಒಂದೊಂದು ಎಲ್ಲ ಡಿಫ್ರೆಂಟ್ ಪೀಸಸ್ ಇದೆ. ಸೊ ಬೋಟಿಯಲ್ಲಿ ಏನೆಲ್ಲ ವೆರೈಟೀಸ್ ಇದೆ ಪ್ರತಿಯೊಂದು ಕೂಡ ಬಂದು ಇದರಲ್ಲಿ ನಾವು ನೋಡ್ಬೋದು.
ಸೊ ಒಂದೊಂದು ಒಂದೊಂದು ಥರ ಇದೆ ಪೀಸಸ್ಗಳು. ಸೊ ನೋಡಿ, ಸೊ ಇದಕ್ಕೆ ಒಂದು ಪೀಸ್ ಇಟ್ಟು ಪೀಸ್ ಜೊತೆಗೆ ಪೀಸು ಮತ್ತು ಈ ಒಂದು ಗ್ರೇವಿ ಮಿಕ್ಸ್ ಮಾಡಿ ಟೇಸ್ಟ್ ವೈಸ್ ಚೆನ್ನಾಗಿದೆ ಫ್ರೆಂಡ್ಸ್. ಯೂಶಲಾಗಿ ಈ ಬೋಟಿ ಬಂದು ಬೇರೆ ಒಂದು ಮೀಟಿಗಿಂತ ಬೋಟಿ ಚೆನ್ನಾಗಿ ಬೇಯಬೇಕು. ಹಾಗೆ ನೋಡೋಕೆ ಹೋದರೆ ಈ ಬೋಟಿ ಬಂದು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್, ಅಂದರೆ ಸಾಫ್ಟಾಗಿದೆ ಈ ಒಂದು ಬೋಟಿ. ನಾನು ಹೇಳಿರಂಗೆ ಈ ಒಂದು ಗರಂ ಮಸಾಲ ಇಂಗ್ರೀಡಿಯೆಂಟು ತುಂಬ ಸ್ವಲ್ಪ ಜಾಸ್ತಿ ಹೆವಿಯಾಗಿ ಹಾಕಿದ್ದಾರೆ ಈ ಒಂದು ಬೋಟಿಗೆ. ಓವರಾಲ್ ಬಂದು ಈ ಒಂದು ಚಪಾತಿಗೆ ಈ ಒಂದು ಬೋಟಿ ಏನಿದೆ ಈ ಕಾಂಬಿನೇಷನ್ ಬಂದು ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ಬೋದು ಬೋಟೀಸು ಚೆನ್ನಾಗಿ ಬೆಂದಿದೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗುತ್ತೆ. ಮೀಟು ತುಂಬ ಬೆಂದಿದೆ, ಚೆನ್ನಾಗಿದೆ. ಮತ್ತು ಈ ಒಂದು ಬೋಟಿಗೆ ಏನಿದೆ ಲೈಟ್ ಮಸಾಲೆ ಹಾಕಿದ್ರೆ ಖಂಡಿತ ಬಂದು ಅದಕ್ಕೆ ಸೂಟ್ ಆಗಲ್ಲ, ಅಂದರೆ ಮರ್ಜ್ ಆಗಲ್ಲ. ಸೊ ಹಾಗೆ ನೋಡೋಕೆ ಹೋದರೆ ಈ ಒಂದು ಬೋಟಿಗೆ ಈ ತಿಕ್ ಮಸಾಲೆ ಏನಿದೆ ಕರೆಕ್ಟಾಗಿ ಸಿಂಕ್ ಆಗ್ತಾಯಿದೆ. ಮತ್ತು ಸ್ಪೈಸಿ ಇದೆ, ಸ್ಪೈಸಿ ಫೀಲ್ ಮಾಡ್ಬೋದು. ಒಂದೊಂದು ಬೈಟಿಗೂ ಸ್ಪೈಸಿ ಫೀಲ್ ಮಾಡ್ಬೋದು ನಾವು. ಬೋಟಿ ಅಂತೂ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಓಕೆ, ಈಗ ಬಿರಿಯಾನಿ ನೋಡೋಣ. ಅಂದರೆ ಬಿರಿಯಾನಿದು ಟೆಕ್ಸ್ಚರ್ ನೋಡ್ಬೋದು, ಗ್ರೀನಿಶ್ ಕಲರಲ್ಲಿದೆ ಬಿರಿಯಾನಿದು ಟೆಕ್ಸ್ಚರು, ಗ್ರೀನು. ಸೊ ಇವ್ರದ್ದು ಆ ಒಂದು ಥೀಮ್ ಏನಿದೆ ಗ್ರೀನಿಶ್. ರಾಜನ ಮಿಲ್ಟ್ರಿ ಹೋಟೆಲು. ಓಕೆ ಫ್ರೆಂಡ್ಸ್, ಈಗ ಬಿರಿಯಾನಿ ಟ್ರೈ ಮಾಡೋಣ ಹೇಗಿದೆ ಅಂತ. ಅದ್ಭುತವಾಗಿದೆ ಫ್ರೆಂಡ್ಸ್ ಬಿರಿಯಾನಿ ಟೇಸ್ಟ್ ಅಂತೂ. ಬಾಯಲ್ಲಿ ಇಟ್ಟಿದ ತಕ್ಷಣ ಒಂದು ಟೇಸ್ಟ್ ಫಸ್ಟ್ ಫೀಲ್ ಆಗ್ತಾ ಇದೆ. ಆಮೇಲೆ ಒಂದು ಸ್ವಲ್ಪ ಲೈಟ್ ಖಾರ, ಮಸಾಲೆ ಟೇಸ್ಟ್ ಅಂತೂ ನಾಲ್ಗೆಲೇ ಇದೆ, ಆ ಥರ ಇದೆ ಬಿರಿಯಾನಿ ಅಂತೂ ಟೇಸ್ಟು. ಸೂಪರ್ ಆಗಿದೆ ಫ್ರೆಂಡ್ಸ್. ನೋಡಿ ಬೋಟಿಯಲ್ಲಿ ಬಂದು ಎಷ್ಟು ಥರ ನೋಡ್ಬೋದು. ಇಲ್ಲಿ ನೋಡಿ, ಇದೊಂಥರ, ಇಲ್ಲಿ ನೋಡಿ ಇದು ಒಂಥರ, ಇದು ಒಂಥರ ಇದೆ ಪೀಸಸ್ಗಳು. ನೋಡಿ ಇದು ಒಂಥರ ಚರ್ಬಿ ಅಂತಾರಲ್ಲ, ಆ ಚರ್ಬಿ ಪೀಸಸ್ ಇದು. ಮತ್ತು ಇದೆಲ್ಲ ಕೂಡ ಬಂದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಮತ್ತು ಇಲ್ಲಿ ನೋಡಿ ಸೆಮಿ ಗ್ರೇವಿ. ಸೊ ಈ ಒಂದು ಮಸಾಲೆ ಈ ಬೋಟಿಗೆ ಮರ್ಜಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟೇಸ್ಟಾಗಿ. ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ನೋಡಿ ಚರ್ಬಿ ಪೀಸು, ಇಲ್ಲಿ ನೋಡಿ ಈ ಒಂದು ಮಟನ್ ಬೋಟಿಯಲ್ಲಿ ಇರೋ ಈ ಒಂದು ಚರ್ಬಿ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಆಹಾ, ಯಾರಿಗೆ ಇಷ್ಟನೋ ಇಲ್ವೋ ಗೊತ್ತಿಲ್ಲ. ಸೊ ನನಗಂತೂ ಈ ಒಂದು ಮಟನಲ್ಲಿರೋ ಈ ಒಂದು ಚರ್ಬಿ ತುಂಬ ಇಷ್ಟ ಫ್ರೆಂಡ್ಸ್. ಬಿಸಿಯಾಗಿದೆ ಈ ಚರ್ಬಿ. ಏನಾದರೂ ಹೇಳಿ, ಮಟನಲ್ಲಿರೋ ಆ ಚರ್ಬಿ ತಿನ್ನೋಷ್ಟು ಒಂದು ಹ್ಯಾಪಿನೆಸ್ಸು, ಒಂದು ತೃಪ್ತಿ ಮಟನಲ್ಲಿ ಸಿಗಲ್ಲ ಫ್ರೆಂಡ್ಸ್. ಸೊ ಅಷ್ಟು ಚೆನ್ನಾಗಿದೆ, ಬಿಸಿ ಬಿಸಿಯಾಗಿದೆ, ಖಾರವಾಗಿದೆ. ಪೀಸಸ್ ಎಲ್ಲ ಬಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್.
ಸಾಫ್ಟಾಗಿ ಬೆಂದಿದೆ ಈ ಒಂದು ಬೋಟಿ. ಟ್ರೈ ಮಾಡಿ. ಟೇಸ್ಟ್ ವೈಸ್ ಅಂತೂ ಎಕ್ಸಲೆಂಟ್ ಟೇಸ್ಟ್. ಬೋಟಿ ಮಸಾಲೆ ಚೆನ್ನಾಗಿದೆ. ಬಿರಿಯಾನಿಗೆ ಯಾವುದೇ ಗ್ರೇವಿ ಬೇಡ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ಬಿರಿಯಾನಿನೂ ನನಗೆ ತುಂಬ ಇಷ್ಟ ಆಯಿತು. ಬಿರಿಯಾನಿಗೆ ಅಂತ ಒಂದು ಟೇಸ್ಟು ಮತ್ತು ಒಂದು ಥೀಮ್ನ ಇಟ್ಟಿದ್ದಾರೆ ಅನಿಸುತ್ತೆ ಇವರು. ಅದನ್ನು ಚೆನ್ನಾಗಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್. ಓವರಾಲ್ ವೆರಿ ನೈಸ್ ಫ್ರೆಂಡ್ಸ್. ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಚಪಾತಿ, ಬೋಟಿ ಮಸಾಲ ಮತ್ತು ಬಿರಿಯಾನಿ ಟ್ರೈ ಮಾಡಿದ್ದೀನಿ. ಇದು 3 ಸೂಪರಾಗಿದೆ. ಇನ್ನೂ ಹಲವಾರು ವೆರೈಟೀಸ್ ಇದೆ ಫ್ರೆಂಡ್ಸ್ ಇಲ್ಲಿ. ಸೊ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಒಂದು ರಾಜನ ಮಿಲ್ಟ್ರಿ ಹೋಟೆಲ್ ಇದೆ, ಅದು ಆ್ಯಕ್ಚುಲಿ ಬಂದು ತುಂಬ ಫೇಮಸ್ ಆಗಿದೆ ಇದು ಇವಾಗವರೆಗೂ. ಸೊ ಎಷ್ಟು ವರ್ಷಗಳಿಂದ ಇಲ್ಲಿದೆ ಸರ್? ಇಲ್ಲಿ 4 ಮಂತ್ ಆಯಿತು ಓಪನ್ ಆಗಿ. ಹಳೆ ಹೋಟ್ಲು ಶಿವನಹಳ್ಳಿಲಿದೆ, ಅದು ಒಳ್ಳೆ ಓಪನ್ ಆಗಿ 7 ಇಯರ್ ಆಗಿದೆ. 7 ಇಯರ್ಸ್ ಅಲ್ಲಿ? ಹೌದು. ಓಕೆ. ಸೊ ಬೇರೆ ಎಲ್ಲಿ ಬ್ರಾಂಚಸ್ ಇದೆ ಸರ್ ನಿಮ್ಮದು? ನಮ್ಮದು ಜಯನಗರ ಒಂದಿದೆ, ಜಯನಗರ ಫಸ್ಟ್ನೇ ಇದು, ಸೆಕೆಂಡು ಶಿವನಹಳ್ಳಿದು, 3ನೇದು ವಿಜಯನಗರ, ಇದು 4th. ಓಕೆ ಓಕೆ. ವಿಜಯನಗರಲ್ಲಿ ವಿಜಯನಗರಲ್ಲಿ ವಿಸಿಟ್ ಮಾಡಿದ್ದೀನಿ ಒಂದು ಸರ್. ಓಕೆ ಸರ್, ಏನೆಲ್ಲ ವೆರೈಟೀಸ್ ಇರುತ್ತೆ ಸರ್ ಯೂಶ್ವಲ್ ಆಗಿ? ಚಿಕನ್, ಮಟನ್, ನಾಟಿ ಕೋಳಿ ಸಾರು, ನಾಟಿ ಕೋಳಿ ಫ್ರೈ, ಬೋಟಿ, ತಲೆ ಮಾಂಸ, ಕೈಮಾ, ನಳ್ಳಿ ಮೂಳೆ ಎಲ್ಲ, ಕಾಲು ಸೂಪು, ಇಡ್ಲಿ, ದೋಸೆ, ಟಿಫನ್ ಐಟಮು ಕಾಲು ಸೂಪು, ಮಲ್ಲಿಗೆ ಇಡ್ಲಿ, ದೋಸೆ ಸಿಗುತ್ತೆ. ಸಂಡೇ ಸ್ಪೆಷಲಾಗಿ ಶಾವಿಗೆ, ನಾಟಿ ಕೋಳಿ ಸಾರು ಇರುತ್ತೆ. ಸಂಡೇ ಸ್ಪೆಷಲ್ ಅದು ಸಂಡೇ ಸ್ಪೆಷಲ್ ಇರುತ್ತೆ ಮೇಡಮ್. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ವೆಲ್ಕಮ್ ಮ್ಯಾಮ್. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ಏನಿದೆ ಈ ಒಂದು ರಾಜನ ಮಿಲ್ಟ್ರಿ ಹೋಟೆಲು. ಸೊ ಇಲ್ಲಿಗೆ ಈ ಒಂದು ಫುಡ್ ರಿವ್ಯೂ ಬಂದು ನಾನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿರೋ ಫುಡ್ ಬಂದು ಆಲ್ಮೋಸ್ಟ್ ಬಂದು ಎಕ್ಸ್ಟ್ರಾಡಿನರಿ ಆಗಿದೆ ಮತ್ತು ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್. ಸೊ ಇಲ್ಲಿ ಈ ಒಂದು ಹೋಟೆಲ್ ಏನಿದೆ ಇದನ್ನು ಪರ್ಸ್ನಲ್ ಆಗಿ ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಬನ್ನಿ, ವಿಸಿಟ್ ಮಾಡಿ ಫ್ರೆಂಡ್ಸ್. ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ. ನಾನು ರೇಖಾ ಜೇನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.